ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 2 ದಿನಗಳ ಕಾಲ ರಾಜ್ಯ ಸರ್ಕಾರ ನಡೆಸಿಕೊಡುವ ಯುವ ಸಮೃದ್ಧಿ ಮೇಳ ಕೌಶಲಾಭಿವೃದ್ಧಿ ಜೀವನೋಪಾಯ ಇಲಾಖೆ ವತಿಯಿಂದ ನಡೆಯುತ್ತಾ ಇದೆ. ಇವತ್ತು ಇಲ್ಲಿ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಲಕ್ಷಾಂತರ ಏನು ಉದ್ಯೋಗಾಕಾಂಕ್ಷಿಗಳು ಬಂದಿದ್ದಾರೆ. ಸೊ ನಮ್ಮ ಜೊತೆ BGS ಕಾಲೇಜಿನ ಇಲ್ಲಿ ಬಂದಿರತಕ್ಕಂಥ ಪ್ರಿನ್ಸಿಪಾಲ್ ಆಗಿರ್ಬೋದು ಮತ್ತೆ ಅಲ್ಲಿರೋ ತಂಡ ಕೂಡ ಬಂದು ಮಾತಾಡ್ಸೋಣ. ಅವ್ರ ಹತ್ರ ಸರ್ ನಮಸ್ಕಾರ. ಸರ್, ನೀವು ಇಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನ ಕಾಲೇಜಿಂದ ಕರ್ಕೊಂಡು ಬಂದಿದ್ದೀರಾ, ಇಲ್ಲಿ ನಿಮ್ಮ ರೋಲ್ ಏನು ಸರ್? ಸರ್, ನಾವು 2 ಅವಕಾಶವಾಗಿ ಬಂದಿದ್ದೀವಿ. ಇದರಲ್ಲಿ ಒಂದು ವಾಲಂಟಿಯರ್ ಆಗಿ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಂತರ ಇನ್ನೊಂದು ಪಾರ್ಟಿಸಿಪೆಂಟ್ಸ್ ಆಗಿ ಬಂದಿದ್ದಾರೆ. ನಾಳೆ ದಿವಸ ಅವರು ಎಲ್ಲ ಕಂಪ್ನಿಗಳಿಗೂ ಹೋಗ್ಬಿಟ್ಟು ಅವರ ರೆಸ್ಯೂಮ್ಸ್ ಸಬ್ಮಿಟ್ ಮಾಡಿ ಅವರು ಕೂಡ ಇಂಟರ್ವ್ಯೂ ಪ್ರೊಸೆಸಲ್ಲಿ ಭಾಗಿಯಾಗ್ತಾರೆ. ಇವತ್ತಿನ ದಿವಸ ಲಕ್ಷಾಂತರ ಜನ ಬಂದಿರೋದ್ರಿಂದ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸು ರಿಜಿಸ್ಟ್ರೇಷನ್ ಕೌಂಟರ್ ಕುತ್ಕೊಂಡು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ನಂತರ ಬೇರೆಯವರು ಕೂಡ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ರಿಜಿಸ್ಟ್ರೇಷನಲ್ಲಿ ಯಾವುದೇ ಒಂಥರ ಸಮಸ್ಯೆಗಳಿದ್ರು ಅದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಇವತ್ತಿನ ದಿವಸ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಈ ರೀತಿ ರಾಜ್ಯ ಸರ್ಕಾರ ಈ ಉದ್ಯೋಗ ಮೇಳ ನಡೆಸ್ತಾ ಇರೋದು ಎಷ್ಟು ಮಟ್ಟಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ? ಸರ್, ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ ಇದು. ಯಾಕೆಂತಂದ್ರೆ ನಾವು ಬೆಳಗಿಂದ ನೋಡ್ತಿದ್ವಿ ಲಕ್ಷಾಂತರ ಜನ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂತಿದ್ದಾರೆ. ಸೊ ಇದೊಂದು ಸರ್ಕಾರದ ಕಡೆಯಿಂದ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದು ಎಲ್ಲ ಯುವಕರಿಗೂ ಮತ್ತೆ ಎಲ್ಲ ತರ ಜನಗಳಿಗೂ. ಈ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ನೂರಾರು ಕಂಪ್ನಿಗಳು ಬಂದಿದೆ, ಒಂದು 500ಕ್ಕೂ ಹೆಚ್ಚು ಕಂಪ್ನಿಗಳು ಬಂದಿರೋದ್ರಿಂದ ಎಲ್ಲಾ ತರ ಫೀಲ್ಡ್ ಅಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಇದು ಹೆಲ್ಪ್ ಆಗುತ್ತೆ ಸರ್. ಹೆಸರಲ್ಲೇ ಇದೆ ಯುವ ಸಮೃದ್ಧಿ ಮೇಳ, ಸಮೃದ್ಧಿ ಆಗುತ್ತೆ ಅಂತ ಅನ್ಕೊಳ್ಳಿ ಸರ್. ಡೆಫಿನೆಟ್ಲಿ ಆಗ್ತದೆ ಸರ್. ನಾವು ಯುವಕರಿಗೆ ಉದ್ಯೋಗ ಕೊಟ್ಟರೆ ಅಲ್ಲ ಸರ್, ಇರೋ ಟ್ಯಾಲೆಂಟ್ ಎಲ್ಲ ಈಚೆ ಬಂದು ಅವರು ದೇಶಕ್ಕೆ ಉಪಯೋಗ ಅಂತ ಸನ್ನಿವೇಶಗಳು ಬರ್ತವೆ. ಹಂಗಾಗಿ ಇದು ತುಂಬಾ ಒಳ್ಳೇದಾಗ್ತದೆ ಸರ್. ಸರ್, ನಾವು ಕೂಡ ವಾಲಂಟಿಯರ್ಸ್ 150 ವಾಲಂಟಿಯರ್ಸ್ಗಳನ್ನ ಕರ್ಕೊಂಡು ಬಂದಿದ್ದೀವಿ ಸರ್. ನಾವು ನಿನ್ನೆನೆ ಮಧ್ಯಾಹ್ನ ಬಂದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಿಲ್ಬಿಟ್ಟು ನಾವು ಹೇಗೆ ಅವರವರು ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಮಾಡಬೇಕು ನಮ್ಮನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ದೆನ್ ಬೆಳಗ್ಗೆ 5 o'clock ನಾವು ರೂಮ್ ಬಿಟ್ಟು ಇಲ್ಲಿ 6 o'clock ಬಂದಿದ್ದು. 6 o'clock ಟಿಲ್ ಇವಾಗ್ಲೂ ನಮ್ಮ ಹುಡುಗರುಗಳಿಂದ ಫುಲ್ಲು ಆ್ಯಕ್ಟಿವ್ ಆಗಿ ಈ ಒಂದು ಪ್ರೋಗ್ರಾಮ್ನ ಸಕ್ಸಸ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಸರ್, ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಮಾಡಿದ್ದಾರೆ ವಾಲಂಟಿಯರ್ ನೀವು ಕಂಡಿರೋ? ಸರ್, ಇಲ್ಲಿ ಕುಡಿಯೋ ನೀರು ಫೆಸಿಲಿಟೀಸ್ ಮಾಡಿದ್ದಾರೆ. ದೆನ್ ಉತ್ತಮವಾದಂಥ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಜೊತೆಗೆ ಹೆಲ್ತ್ ಕ್ಯಾಂಪ್ಗೆ ರಿಲೇಟೆಡ್ ಸಂಬಂಧಪಟ್ಟಿದ್ದು, ದೆನ್ ಹೆಲ್ತ್ ಡೆಸ್ಕು, ಆಮೇಲೆ ವಾಶ್ರೂಮ್ಸು, ಆಂಬುಲೆನ್ಸು, ಜೊತೆಗೆ ಒಳ್ಳೆ ಪೊಲೀಸ್ನವರೆಲ್ಲ ಇದ್ದಾರೆ ಸರ್ ಸಪೋರ್ಟ್ಗೆ. ಸೊ ಒಟ್ಟಾರೆ ಹೇಳೋದಾದ್ರೆ ಇವತ್ತು ಕೂಡ ಇದೆ, ನಾಳೆನೂ ಕೂಡ ಮುಂದುವರಿಯುತ್ತೆ. ಎಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಸರ್? ಇವಾಗ ನಿನ್ನೆ ಅಪ್ಡೇಟ್ ಪ್ರಕಾರ ಸರ್ 60,000 ಮೆಂಬರ್ಸ್ ರಿಜಿಸ್ಟರ್ ಆಗಿರೋದು. ಆನ್ಲೈನಲ್ಲಿ ಮಾತ್ರ 60,000 ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ ನಾವು. ಇನ್ ಫರ್ದರ್ ಇವತ್ತಿನ ಡೇಟ್ನ ನಮಗೆ ಸಂಜೆ ಸಿಗುತ್ತೆ ಸರ್ ಎಷ್ಟಿದೆ. ಸರ್, ಬನ್ನಿ, ನೀವು ಸ್ಟೂಡೆಂಟ್ ಕೆಲಸಕ್ಕೆ ಬಂದಿದ್ದೀರಾ ಅಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಕ್ಕೆ ಯೂನಿವರ್ಸಿಟಿಯಿಂದ ವಾಲಂಟಿಯರ್ಸ್ ಆಗಿ ಸೊ ಏನೆಲ್ಲ ನಿಮಗೆ ಗೊತ್ತಿರುವಾಗ ಈಗ ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಸರ್ಕಾರ ಜೊತೆ ನಿಮ್ಮದು ಒಂದು ಹ್ಯಾಂಡ್ ಟು ಹ್ಯಾಂಡ್ ಕೈ ಜೋಡಿಸ್ತಿದ್ದೀರಾ, ಏನಂತ ಸರ್ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗುತ್ತೆ. ಇಂಥ ದೊಡ್ಡ ದೊಡ್ಡ ಮೇಳಗಳೆಲ್ಲ ನಾವು ಕೈ ಜೋಡಿಸೋದ್ರಿಂದ ಸರ್ಕಾರಕ್ಕೂ ತುಂಬ ಉಪಯೋಗ ಆಗುತ್ತೆ ಮತ್ತು ನಮ್ಮಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೂ ತುಂಬ ಉಪಯೋಗ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹಲವಾರು ಆಪರ್ಚುನಿಟಿ ಕೊಡ್ಬೋದು ಸರ್ಕಾರದಿಂದ ಕೂಡ ನಾವು ತೋರಿಸ್ಬೋದು. ಸೊ BGS ಅಂದರೆ ಒಂದು ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಆಹಾರ ಈ ರೀತಿ ಅದೊಂದು ಮಟ್ಟ ಕೆಲಸ ಇದೆ. ಸೊ ಜೊತೆಗೆ ವಾಲಂಟಿಯರ್ ವ್ಯವಸ್ಥೆ ಕೇಳ್ತಾರೆ, ಇದನ್ನು ಕೂಡ ಆ ಒಂದು BGS ಸಂಸ್ಥೆ ನಿಮ್ಮನ್ನು ಮೂಲಕ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಂಸ್ಥೆಗಳು ಏನು ಸಂಸ್ಥೆಗೆ ತುಂಬ ಧನ್ಯವಾದಗಳನ್ನು ತಿಳಿಸಿ ನಾವು ಖುಷಿ ಸಂತೋಷ ಪಡ್ತೀವಿ ಸರ್. ಏನಕ್ಕೆ ಅಂತಂದರೆ ಈ ಥರ ಆಪರ್ಚುನಿಟಿ ಸಿಗೋದ್ರಿಂದ, ಈ ಥರ ಆಪರ್ಚುನಿಟಿಗಳು ನಮಗೆ ಸಿಗೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಅವರು ಕೂಡ ಉದ್ಯೋಗಾವಕಾಶಗಳನ್ನು ನಾವು ಕೊಡ್ತಾ ಬರ್ಬೋದು. ಮತ್ತು ಸರ್, ಆ್ಯಕ್ಚುಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಒಂದು ದೊಡ್ಡ ಮಠ ಸರ್. ನಮ್ಮಲ್ಲಿ 525ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದೆ. ಸೊ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಈ ಥರ ಗೌರ್ಮೆಂಟ್ಗೆ ಸಹಾಯ ಮಾಡೋದು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಸಹಾಯ ಮಾಡೋದು, ಸಾಮಾಜಿಕ ಸೇವೆಗಳನ್ನ ತುಂಬ ಮಾಡ್ತೀವಿ ಸರ್. ಈಗ ನಮ್ಮ ಮಠದಲ್ಲಿ ಬೆಳಗ್ಗೆ ಎದ್ರೆ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಗೌರ್ಮೆಂಟ್ಗೆ ಸಪೋರ್ಟಿವ್ ಆಗಿ ನಮ್ಮ ಮಹಾಸಂಸ್ಥೆ. ಸೊ ಇಲ್ಲಿ ಹಾಗೆ ಮಹಿಳಾ ಒಂದು ವಾಲಂಟಿಯರಾಗಿ BGS ಸಂಸ್ಥೆ ಕಳಿಸ್ಕೊಟ್ಟಿದೆ. ನಮ್ಮ ಜೊತೆ ಹೇಳಿ, ನೀವು ಇಲ್ಲಿ ಬಂದು ಯಾವ ರೀತಿ ಕೆಲಸ
ನಮ್ಮ ಸ್ಟೂಡೆಂಟ್ನ ಕರ್ಕೊಂಬಂದಿರೋದು, ಯಾಕೆಂದರೆ ಅವ್ರಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ಮುಂದೆ. ಯಾಕೆಂದರೆ ಅವ್ರಿಗೂ ಒಂದು ಆಪರ್ಚುನಿಟಿ ಕಾಲೇಜಲ್ಲಿ ಇದ್ದರೆ ಎಲ್ಲೂ ಬರಲ್ಲ ನಮಗೆ. ಸೊ ನಾವು ವಾಲಂಟಿಯರ್ಸ್ ಆಗಿ ಬಂದರೆ ಸೊ ಅವ್ರಿಗೂ ಒಂದು ಲೈಫ್ ಏನಾದರೂ ಮುಂದೆ ಕಲ್ಪಿಸ್ಕೋಬೋದು, ಒಂದು ಎಕ್ಸ್ಪ್ಲೋಸರ್ ಸಿಗುತ್ತೆ. ಯಾಕೆಂದರೆ ಅವರು ಈ ಥರದ್ದೆಲ್ಲ ನೋಡಿರಲ್ಲ. ಸೊ ಒಂದು ಆಪರ್ಚುನಿಟಿ ನೋಡ್ದಂಗೂ ಆಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ, ಅವೇರ್ನೆಸ್ ಆಗುತ್ತೆ. ಸೊ ಅವ್ರಿಗೆ ಏನು ಮುಂದೆ ಬರುತ್ತೆ ಅದನ್ನು ನೆಕ್ಸ್ಟ್ ಇಯರ್ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅವ್ರಿಗೆ ಜೂನಿಯರ್ಸ್ಗಾಗಿ ಹೇಳೋದಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ಸೊ ಈ ರೀತಿ ಜಾಬ್ ಕಂಡಕ್ಟ್ ಮಾಡುವಾಗ ಸ್ಕೂಲಲ್ಲಿ ಇದ್ದವ್ರಿಗೆ ಕೆಲಸ ಸಿಕ್ಕಾಗ ನಿಮ್ಮ ಸಂಸ್ಥೆಗೂ ಒಂದು 100% ರಿಸಲ್ಟ್ ಜೊತೆಗೆ ಕೆಲಸನೂ ಕೊಟ್ಟವ್ರ ಏನು ಅದು ನಾನು ಒಪ್ಕೊಳ್ತೀನಿ. ಹೌದು, ಏನಕ್ಕೆ ಅಂತಂದರೆ ಈ ಆಪರ್ಚುನಿಟಿ ಯೂಸ್ ಮಾಡಿಕೊಂಡ್ರೆ ಆ ಕಾಲೇಜಿಗೂ ಒಂದು ನೇಮ್ ಇರುತ್ತೆ. ಯಾಕೆಂದರೆ ಈ ಕಾಲೇಜಿಂದನೇ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ಮ ಸ್ಟೂಡೆಂಟ್ನ ಕರ್ಕೊಂಡ್ಬಂದಿರೋದ್ರಿಂದ ಅವ್ರಿಗೂ ಒಂದು ಕಾಲೇಜಿಗೂ ನೇಮು, ಸ್ಟೂಡೆಂಟಿಗೂ ಒಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಮೇಡಮ್ ನೀವು ಹೇಳಿ, ಇವತ್ತು ವಾಲಂಟಿಯರ್ ಬಂದು ಕೆಲಸ ಮಾಡ್ತಾರೆ ಏನು ಖುಷಿ ಆಗ್ತಿದೆ ಸರ್. ಇಷ್ಟು ಒಂದು ಪ್ಲೇಸಲ್ಲಿ ಇಷ್ಟು ಕಂಪನೀಸ್ ಬಂದಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಬಂದಿರೋದು ವಾಲಂಟಿಯರ್ಸ್ ಆಗಿ ನಾವು ನಮ್ಮ ಸ್ಟೂಡೆಂಟ್ಸ್ನ 150 ಮೆಂಬರ್ಸ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಬಂದಿದ್ದೀವಿ. ಅವರು ಈ ಒಂದು ಫಂಕ್ಷನ್ಗೆ ಮೇನ್ ಪಿಲ್ಲರ್ಸ್ ಥರ ಆಗಿ ವರ್ಕ್ ಮಾಡ್ತಿದ್ದಾರೆ. ರಿಜಿಸ್ಟ್ರೇಷನ್ ಇಂದ ಹಿಡಿದು ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಬಂದಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಹೆಲ್ಪ್ ಮಾಡ್ತಿದ್ದಾರೆ, ರಿಜಿಸ್ಟ್ರೇಷನ್ ಹೆಲ್ಪ್ ಮಾಡ್ತಿದ್ದಾರೆ, ಮತ್ತೆ ಯಾವುದೇ ರೀತಿ ಸಪೋರ್ಟ್ ಬೇಕಂದ್ರೂ ಕೂಡ ಮಾಡ್ತಿದ್ದಾರೆ. ಸೊ ಈ ಥರ ಕಂಪನೀಸ್ ಎಲ್ಲ ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ಜಾಬ್ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಈಗ ನಿಮ್ಮ ಸಂಸ್ಥೆಯಿಂದ ಬಂದಿರತಕ್ಕಂಥ ಹುಡುಗರಿಗೆ ಎಷ್ಟು ಮಟ್ಟಿಗೆ ಜಾಬ್ ಕಲ್ಪಿಸ್ತಾ ಇದ್ದಾರೆ ನೀವು? ನಮ್ದು ಸ್ಟೂಡೆಂಟ್ಸ್ ಇವತ್ತು ಯಾರು ಕೂಡ ಅಟೆಂಡ್ ಮಾಡಿಲ್ಲ, ಬಿಕಾಸ್ ಅವ್ರು ವಾಲಂಟಿಯರ್ ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾಳೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಟೆಂಡ್ ಮಾಡ್ತಾರೆ. ಅವ್ರಿಗೂ ಕೂಡ ಬಿಕಾಸ್ ಬಿಕಾಮ್ ಕ್ಯಾಂಡಿಡೇಟ್ಸ್ ಇದ್ದಾರೆ, BCA ಕ್ಯಾಂಡಿಡೇಟ್ಸ್ ಇದ್ದಾರೆ, MBA ಕ್ಯಾಂಡಿಡೇಟ್ಸ್ ಇದ್ದಾರೆ, ಆ್ಯಂಡ್ ನ್ಯಾಚುರಲ್ ಸೈನ್ಸಿಂದ ಬಂದಿದ್ದಾರೆ. ಅವರು ಕೂಡ ನಾಳೆ ಅವರು ಕೂಡ ಅಟೆಂಡ್ ಮಾಡ್ತಾ ಹೋಗ್ತಾರೆ. ಅವ್ರಿಗೂ ಕೂಡ ತುಂಬ ಆಪರ್ಚುನಿಟೀಸ್ ಇದೆ ಸರ್. ನಾವು ಕೂಡ ವೆರಿಫೈ ಮಾಡ್ತೀವಿ, ಕಂಪನೀಸ್ ಎಲ್ಲ ಒಳ್ಳೆ ಕಂಪನೀಸ್ ಇದ್ದಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸರ್. ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರ ಯುವಕರಿಗೆ ಒಂದೇ ಸೂರಿನಡಿ ಕಂಪನಿಗಳ ಕರೆಸಿ ಉದ್ಯೋಗ ಕೊಡಬೇಕು ಅನ್ನೋದು ನೀವೊಬ್ಬ ಯುವ ಉದ್ಯೋಗಿ. ಹೌದು ಸರ್, ಇದು ಒಳ್ಳೆ ಉದ್ದೇಶ ಆಗಿದೆ. ಆ್ಯಂಡ್ ಇದನ್ನ ಕಂಡಕ್ಟ್ ಮಾಡಿರೋದ್ರಿಂದ ಎಷ್ಟೋ ಜನ ಅನ್ಎಂಪ್ಲಾಯೀಸ್ ಇದ್ದಾರೆ ಅಂತ ಅದನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ. ಅನ್ಎಂಪ್ಲಾಯೀಸ್ ಇದ್ದಾರೆ ತುಂಬ ಅಂತ ಹೇಳಿ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ, ಇವಾಗ ಅಟ್ಲೀಸ್ಟ್ ಈ ಥರ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಒಳ್ಳೆ ಪೊಸಿಷನ್ ಹೋಗೋಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಸೊ ಏನು ಇಲ್ಲಿ ಬಂದಂತ ಪ್ರತಿಯೊಬ್ಬರ ಮಾತು ಏನಂದ್ರೆ ಜೀವನದಲ್ಲಿ ಕೆಲಸ ಉದ್ಯೋಗ ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಸರ್ಕಾರ ಅವರಿಗೆ ಎಷ್ಟು ಮಟ್ಟಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ರೆಸ್ಪಾನ್ಸ್ ಮಾಡುತ್ತೆ ಮತ್ತು ಎಷ್ಟು ಜನಕ್ಕೆ ಕೆಲಸ ಒಂದು ಕೊಡುತ್ತೆ ಅನ್ನೋದನ್ನೇ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕಿರಣ್ ಜೊತೆ ಚಂದ್ರಶೇಖರ್ ಯಲಬುರ್ಗಿ, ಅಶ್ವೇತ ನ್ಯೂಸ್, ಬೆಂಗಳೂರು.